ನಮಸ್ತೆ ಸ್ನೇಹಿತರೆ, ಲಾಸ್ಟ್ ಕ್ಲಾಸಲ್ಲಿ ನಾವು ಕ್ಯಾಲೆಂಡರ್ ಟಾಪಿಕ್ನ ಸ್ಟಾರ್ಟ್ ಮಾಡಿದ್ವಿ. ಈ ಕ್ಲಾಸಲ್ಲೂ ಕೂಡ ಅದೇ ಟಾಪಿಕ್ ಮೇಲೆ ಪ್ರಶ್ನೆಗಳನ್ನ ಡಿಸ್ಕಷನ್ ಮಾಡೋಣ. ಫಸ್ಟು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಾವು ಮಂತ್ ಕೋಡು ಮತ್ತು ಇಯರ್ ಕೋಡು, ಡೇ ಕೋಡು ಈ ಮೂರನ್ನೂ ಕೂಡ ನಾವು ಸ್ವಲ್ಪ ಕೋಡ್ ಬಗ್ಗೆ ತಿಳ್ಕೊಳ್ಳೋಣ. ನೋಡಿ, ಫಸ್ಟು ಮಂತ್ ಕೋಡು ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ, ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವಂಬರ್, ಡಿಸೆಂಬರ್. ಟೋಟಲ್ 12 ಮಂತ್ಸ್ ಇದೆ ಅಲ್ವಾ. ಈಗ ಮಂತ್ ಕೋಡ್ ಯಾವುದಪ್ಪ ಅಂದರೆ 033-035. ಈ ಥರ ನೀವು ಜ್ಞಾಪಕ ಇಟ್ಕೊಳ್ಳೋದು ಯಾವ ಥರ ಅಂತ ಹೇಳ್ಕೊಡ್ತಾ ಇದ್ದೀನಿ. 033-035. ನೆಕ್ಸ್ಟ್ 614625. ಅರ್ಥ ಆಯ್ತಲ್ವಾ. ನೋಡಿ ಯಾವ ಥರ ನೆನ್ಪಿಟ್ಕೋಬೇಕು ಅಂದರೆ ಕೋಡ್ನ ಈಸಿಯಾಗಿ, ಟ್ರಿಕ್ಕಿಯಾಗಿ. 033, ನೆಕ್ಸ್ಟ್ 035, ನೆಕ್ಸ್ಟ್ 614625. ಅರ್ಥ ಆಯ್ತಲ್ವಾ. ಜನವರಿಗೆ ಕೋಡು 0 ಇರುತ್ತೆ, ಫೆಬ್ರವರಿಗೆ 3, ಮಾರ್ಚ್ಗೆ 3, ಏಪ್ರಿಲ್ಗೆ 6, ಮೇಗೆ 1, ಜೂನ್ಗೆ 4, ಜುಲೈಗೆ 6, ಆಗಸ್ಟ್ಗೆ 2, ಸೆಪ್ಟೆಂಬರ್ಗೆ 5, ಅಕ್ಟೋಬರ್ಗೆ 0, ನವಂಬರ್ಗೆ 3, ಡಿಸೆಂಬರ್ಗೆ 5. ಅರ್ಥ ಆಯ್ತಲ್ವಾ. ಯಾವ ಥರ ನೀವು ಸ್ಪ್ಲಿಟ್ ಮಾಡ್ಕೋಬೇಕಾಗಿ 033-035, 614625. ಇದು ಯಾವುದಪ್ಪ ಅಂದರೆ ಮಂತ್ ಕೋಡ್ ಆಗುತ್ತೆ, ಸರಿನಾ. ನೆಕ್ಸ್ಟು ಇಯರ್, ಸೆಂಚುರಿ ಕೋಡು ಯಾವ ಥರ ಇರುತ್ತೆ ಅಂದರೆ, ಫಸ್ಟು ನೆನ್ಪಿಟ್ಕೊಳ್ಳೋಕ್ಕೋಸ್ಕರ 1600ರಿಂದ 1700 ಇರುತ್ತೆ ಅಲ್ವಾ. ಹಾಂ, ಸೊ ನಾವಿಲ್ಲಿ 1600ರಿಂದ 1699 ತನಕ ಯಾವ ಕೋಡ್ ಬರುತ್ತೆ ಅಂದರೆ 6. ನೆಕ್ಸ್ಟ್ 1700ರಿಂದ ಅಂದರೆ 1799 ತನಕ, ಸರಿನಾ. ಯಾವುದು 4. 1800ರಿಂದ 1899 ತನಕ ಕೋಡ್ ಯಾವುದು, ಸೆಂಚುರಿ ಕೋಡು 2. ನೆಕ್ಸ್ಟ್ 1900ರಿಂದ 1999 ಇಸ್ವಿ ಗಂಟ ಯಾವ್ದು ಬರುತ್ತೆ, 0, ಸರಿನಾ. ನೆಕ್ಸ್ಟ್ ಅದಾದಮೇಲೆ 2000ದಿಂದ 2099 ತನಕ ಕೋಡ್ ವರ್ಡ್ ಯಾವುದು, ರಿಪೀಟ್ 6. ನೆಕ್ಸ್ಟ್ 2100, 2100ರಿಂದ 2199 ತನಕ ಯಾವ್ದು ಬರುತ್ತೆ, 4. ಅದೇ ರೀತಿ 6420, 6420 ಹಂಗೆ ಕಂಟಿನ್ಯೂ ಆಗ್ತಾನೆ ಇರುತ್ತೆ. ಅದಕ್ಕೋಸ್ಕರ ನೀವು ನೆನ್ಪಿಟ್ಕೋಬೇಕು ಅಂದರೆ ಇದೊಂದು ಕೂಡ ನೆನ್ಪಿಟ್ಕೊಂಡ್ರೆ ನಾವು ಅದನ್ನ ಮುಂದಕ್ಕೆ ಅಪ್ಲೈ ಮಾಡ್ಕೊ ಹೋಗ್ತಾ ಇರ್ಬೋದು. ಇದು ಎಕ್ಸಾಮಲ್ಲಿ ಜಾಸ್ತಿ ಕೇಳ್ತಾ ಇರ್ತಾರೆ, 2000 ಇಸ್ವಿ ಮುಂದಕ್ಕೆ, 2000ದಿಂದ 2099 ತನಕ. ಸೊ ಇದು ಕೂಡ ಇಯರ್ ಕೋಡು, ಸೆಂಚುರಿ ಕೋಡು ನೆನಪಿರಲಿ, 6. ಅರ್ಥ ಆಯ್ತಲ್ವಾ. ಸೊ ನೆಕ್ಸ್ಟು ಡೇ ಕೋಡು ನಮ್ಗೆ ಯಾವುದಿದೆ, ಸಂಡೇ, ಮಂಡೇ, ಟ್ಯೂಸ್ಡೇ, ವೆಡ್ನೆಸ್ಡೇ, ಥರ್ಸ್ಡೇ, ಫ್ರೈಡೇ, ಸ್ಯಾಟರ್ಡೆ ಅಲ್ವಾ. ಸೊ ಸಂಡೇಗೆ 0, ಮಂಡೇ 1, ಟ್ಯೂಸ್ಡೇ 2, ವೆಡ್ನೆಸ್ಡೇ 3, ಥರ್ಸ್ಡೇ 4, ಫ್ರೈಡೇ 5, ಸ್ಯಾಟರ್ಡೆ 6. ಇದು ಯಾವುದು ಅಂದರೆ ಡೇ ಕೋಡ್, ಸರಿನಾ. ಟೋಟಲ್ ಯಾವುದು, ಮಂತ್ಲಿ ಕೋಡ್, ಸೆಂಚುರಿ ಇಯರ್ ಕೋಡ್, ನೆಕ್ಸ್ಟ್ ಒನ್ ಈಸ್ ಡೇಟ್ ಕೋಡ್. ಅರ್ಥ ಆಯ್ತಲ್ವ. ಈ ಮೂರು ಕೂಡ ನೆನ್ಪಿಟ್ಕೋಬೇಕು. 033, 035, 614625. ನೆಕ್ಸ್ಟ್ ಇಲ್ಲಿಂದ 1600, 6 ಅಂತ ಸ್ಟಾರ್ಟ್ ಆಯಿತು, ಸೊ 6. ನೆಕ್ಸ್ಟ್ 6ರಿಂದ 2 ಕಡಿಮೆ ಮಾಡಿ 4, 2, 0, 700, 800, 900. ನೆಕ್ಸ್ಟ್ ಬರೋದು 2000. 2000ಕ್ಕೇನು 6 ಅಲ್ವಾ, 4, 2, 0 ಹಿಂಗೆ ಹೋಗ್ತಾನೆ ಇರುತ್ತೆ, ಸರಿನಾ. ಕೋಡ್ ವರ್ಡ್ ಹೆಂಗೆ ಜ್ಞಾಪಕ ಇಟ್ಕೋಬೇಕು ಅಂತ ಹೇಳ್ಕೊಟ್ಟೆ. 1600 ಅಂದರೆ 6, ಅಲ್ಲಿ 6 ಸ್ಟಾರ್ಟ್ ಆಗಿದೆ, 6ಇಂದ ಸ್ಟಾರ್ಟ್ ಆಗುತ್ತೆ. ನೆಕ್ಸ್ಟು ಸಂಡೇ, ಮಂಡೇ, ಟ್ಯೂಸ್ಡೇ, ವೆಡ್ನೆಸ್ಡೇ, ಥರ್ಸ್ಡೇ, ಫ್ರೈಡೇ, ಸ್ಯಾಟರ್ಡೆ. ಸಂಡೇ ನೆನ್ಪಿಟ್ಕೊಂಡಿರಿ, ಸರಿನಾ. ಸಂಡೇಯಿಂದ ಸ್ಟಾರ್ಟ್ ಆಗುತ್ತೆ. ಹಾಂ, 0, 1, 2, 3, 4, 5, 6. ನೆಕ್ಸ್ಟು ಆಯ್ತಾಯ್ತಲ್ವ. ನೆಕ್ಸ್ಟ್ ಈಗ ಪ್ರಾಬ್ಲಮ್ಗಳನ್ನ ಎಕ್ಸಾಮಲ್ಲಿ ರಿಪೀಟೆಡ್ ಆಗಿ ಕೇಳ್ತಾ ಇರೋವಂಥ ಪ್ರಾಬ್ಲಮ್ಮು, ಇದು ಇಂಪಾರ್ಟೆಂಟು. ಕೋಡ್ ಕೂಡ ಇಂಪಾರ್ಟೆಂಟ್, ಸರಿನಾ. ಇದನ್ನ ಬರ್ಕೊಳ್ಳಿ. ಹಾಂ, ನೋಡಿ ಸ್ನೇಹಿತರೆ, ಎಕ್ಸಾಮಲ್ಲಿ ಯಾವ ಥರ ಪ್ರಶ್ನೆ ಕೇಳ್ತಾರೆ ಅಂತ ಹೇಳೋದಾದರೆ, ವಾಟ್ ವಾಸ್ ದ ಡೇ ಆನ್ 31st
ಜಾನ್ವರಿ 2007. ಜನವರಿ 31ನೇ ತಾರೀಕು 2007ನೇ ಇಸ್ವಿಲಿ ಯಾವ ದಿನ ಬರುತ್ತೆ ಅಂತ ಕೇಳಿದ್ದಾರೆ. ಈ ಥರ ಪ್ರಶ್ನೆ ಬಂದಾಗ ಫುಲ್ಲು ಇಯರು ಮತ್ತು ಡೇಟು ಮಂತು ಕೇಳಿ ಯಾವ ದಿನ ಬರುತ್ತೆ ಅಂತ ಪ್ರಶ್ನೆ ಬಂತು ಅಂದರೆ ನಾವು ಯಾವ ಥರ ಸಾಲ್ವ್ ಮಾಡೋದು ಅಂದರೆ 5 ಸ್ಟೆಪ್ಸ್ ಇರುತ್ತೆ. 5 ಸ್ಟೆಪ್ಸ್. 5 ಸ್ಟೆಪ್ಪಲ್ಲಿ ನಮಗೆ 3 ಸ್ಟೆಪ್ಪು ಅವರೇ ಕ್ವಶನ್ ಕೇಳಿ ಅವರೇ ಆನ್ಸರ್ ಕೊಟ್ಬಿಟ್ಟಿದ್ದಾರೆ. ಯಾವುದು? ಡೇಟ್ 31. ನೆಕ್ಸ್ಟ್ ಮಂತ್ ಯಾವುದು? ಜನವರಿ ಕೋಡ್ ಏನು ಮಂತದು? 0 ಅಲ್ವಾ? ಸೊ ಜನವರಿ, ಫೆಬ್ರವರಿ, ಮಾರ್ಚ್ 033 ಹೇಳ್ಕೊಟ್ಟಿದೆ ಅಲ್ವಾ? ಜನವರಿದೇನು ಕೊಡು? 0 ಬಂತು. ಮತ್ತೆ ಏನು ಕೇಳಿದ್ದಾರೆ? ಹಿಯರ್ 2007ಅಲ್ಲಿ ಲಾಸ್ಟಿಂದ 2 ಡಿಜಿಟ್ ಮಾತ್ರ ನಾವು ಕನ್ಸಿಡರ್ ಮಾಡೋಣ. 07 ಇಯರ್ 07 ತಗೊಂಡಲ್ವಾ? ನೆಕ್ಸ್ಟು ಈ 2007ನೇ ಇಸ್ವಿಲಿ ಲೀಪ್ ಇಯರು ಎಷ್ಟು ಬರುತ್ತೆ ಅಂತ ಕೇಳಿದಾಗ ಲೀಪ್ ಇಯರ್ ಎಷ್ಟಿದೆ ಅಂತ ಅನ್ನೋದಾದರೆ 2000 ಈಗೆಷ್ಟು? 07 ಅಂದರೆ 7 ಅಲ್ವಾ? ಈ 7ನ 4ರಿಂದ ಭಾಗ ಮಾಡೋಣ. 4 1 4, 3 ಮಿಕ್ಕತ್ತು. ಕೋಶಂಟ್ ಏನಿದೆ ಅದನ್ನ ನೀವು ಕನ್ಸಿಡರ್ ಮಾಡಬೇಕು. ಓಕೆನಾ? ಕೋಶಂಟ್ ಏನಿದೆ ಅದನ್ನ ಇಲ್ಲಿ ನಾವು ಶೇಷ ಇದು ತಗೋಬಾರ್ದು, ಸರಿನಾ? ಕೋಶಂಟ್ ಏನಿದೆ ಅದನ್ನ ಕನ್ಸಿಡರ್ ಮಾಡಿ. ಕೋಶಂಟ್ ಏನಿದೆ ಇಲ್ಲಿ? 1 ಅಲ್ವಾ? ಭಾಗಲಬ್ಧ ಕನ್ನಡದಲ್ಲಿ ಅರ್ಥ ಆಯ್ತಲ್ವಾ? 1 2 3 4 ಆಯಿತು. 5th ಸ್ಟೆಪ್ ಏನು ಅಂದರೆ ಸೆಂಚುರಿ ಕೋಡ್ ಏನಿದೆ? 2007 ಸೆಂಚುರಿ ಕೋಡ್ ಎಷ್ಟಿದೆ? 6 ಅಲ್ವಾ? ನೋಡಿ, 1600, 1700, 1800, 1900, 2000. 1600 6 ಇದೆ ಅಂದರೆ 6ರಿಂದ ಸ್ಟಾರ್ಟ್ ಆಗುತ್ತೆ. 6 4 2 0 ತಿರುಗಿ ನೆಕ್ಸ್ಟು 6ರಿಂದನೇ ತಾನೇ ಸ್ಟಾರ್ಟ್ ಆಗೋದು. ಸೊ 2000ದಿಂದ 2099ನೇ ಇಸ್ವಿ ಗಂಟ ಯಾವ್ದು ಬರುತ್ತೆ? 6. 2099 2007 ಮದುವೆ ಅಲ್ವೇ ಇರೋದು. ಸೊ ಇದರ ಕೋಡ್ ಏನು? 6. ಟೋಟಲ್ ಎಷ್ಟು ಸ್ಟೆಪ್ ಆಯಿತು? 1 2 3 4 5 ಸ್ಟೆಪ್ಸ್ ಆಯಿತು. 5 ಸ್ಟೆಪ್ಸ ನಾವು ಏನು ಮಾಡ್ತೀವಿ ಅಂದರೆ ಆ್ಯಡ್ ಮಾಡ್ಕೊಳ್ಳೋಣ. 31 ಪ್ಲಸ್ 7 38, 38 ಪ್ಲಸ್ 1 39, 39 ಪ್ಲಸ್ 6 45. ಟೋಟಲ್ ಎಷ್ಟಾಯಿತು? 45. 31 7 38 1 39, 39 ಪ್ಲಸ್ 6 45 ಅಲ್ವಾ? ಈ 45ನ ನಾವೇನು ಮಾಡ್ತೀವಿ ಅಂದರೆ 7ರಿಂದ ಭಾಗ ಮಾಡ್ತೀವಿ, ಸರಿನಾ? ಇದು ಹಾಟ್ ಡೇಸ್ ಅಂದ್ಕೊಳ್ಳೋಣ. ಟೋಟಲ್ ಡೇಸು, ಈ ಟೋಟಲ್ ಡೇಸಲ್ಲಿ ಹಾಟ್ ಡೇಸ್ ಎಷ್ಟು ಬರುತ್ತೆ ನೋಡೋಣ. ಅದೇನು? ಅದು ನಮಗೆ ಡೇಟ್ದು ಕೋಡ್ ಸಿಗುತ್ತೆ. ನೆಕ್ಸ್ಟ್ 7ರಿಂದ 7 5 35, 7 6 42, 7 6 42, 5ರಲ್ಲಿ 2 ಹೋದರೆ 3. ಸೊ ನಮ್ಗೆ ಎಷ್ಟು ಕೋಡ್ ಸಿಕ್ತು? 3 ಸಿಕ್ತಲ್ವಾ? 3ದು ಕೋಡ್ ಏನು ನಮಗೆ? ಡೇಟ್ ಕೋಡು ಸಂಡೇ, ಮಂಡೇ, ಟ್ಯೂಸ್ಡೇ, ವೆಡ್ನೆಸ್ಡೇ, ಥರ್ಸ್ಡೇ, ಫ್ರೈಡೇ, ಸ್ಯಾಟರ್ಡೇ. 0 ಇದೇ ತಾನೇ ಹೇಳ್ಕೊಡಿದ್ದು ನಿಮಗೆ ಮಾಮೂಲಿ ಡೇಟ್ ಕೋಡು, ಮಂತ್ ಕೋಡು. ಹಾಂ, ಸೊ 1 2 3 4 5 6. ಇಲ್ಲಿ ನಮಗೆ ಎಷ್ಟು ಶೇಷ ಉಳಿತು? 3 ಅಲ್ವಾ? 3 ಯಾವ ಥರದ್ದು? ವೆಡ್ನೆಸ್ಡೇದಲ್ವಾ? ಸೊ ಆನ್ಸರ್ ಯಾವುದು ಅಂದರೆ ವೆಡ್ನೆಸ್ಡೇ, ಬುಧವಾರ. ಅರ್ಥ ಆಯಿತು ಅಲ್ವಾ? ನೋಡಿ ಇನ್ನೊಂದ್ಸರಿ ಹೇಳ್ತೀನಿ. ಫಸ್ಟು ನಮಗೆ ಡೇಟ್ ಕೊಟ್ಟು, ನೆಕ್ಸ್ಟು ಇಯರ್ ಕೊಟ್ಟು, ನೆಕ್ಸ್ಟ್ ಮಂತ್ ಕೊಟ್ಟಿದ್ದಾರೆ. ಯಾವ ದಿನ ಅಂತ ಕಂಡುಹಿಡಬೇಕು ಅಂತ ಎಕ್ಸಾಮಲ್ಲಿ ಕೇಳಿದಾಗ ಫಸ್ಟು ನಾವೇನು ಮಾಡ್ತೀವಿ ಅಂದರೆ 5 ಸ್ಟೆಪ್ಪು ನೆನ್ಪಿಟ್ಕೊಂಡಿರ್ಬೇಕು, 5 ಸ್ಟೆಪ್ ಗೊತ್ತಿರಬೇಕು. 5 ಸ್ಟೆಪ್ಪಲ್ಲಿ ಅವರು 3 ಸ್ಟೆಪ್ಪು ನಮ್ಗೆ ಇಲ್ಲೇ ಡೈರೆಕ್ಟಾಗಿ ಬರ್ಕೋಬೋದು. ಫಸ್ಟ್ ಸ್ಟೆಪ್ ಏನು ಅಂದರೆ ಡೇಟ್ ಬರ್ಕೋತೀವಿ, ಸರಿನಾ? ನೆಕ್ಸ್ಟ್ ಮಂತ್ ಇದೆ ಅಲ್ವಾ? ಮಂತ್ದು ಕೋಡ್ ಏನಿದೆ? ಮಂತ್ ಕೋಡ್ನ ಬರ್ಕೋತೀವಿ. ನೆಕ್ಸ್ಟ್ ಏನಂದರೆ ಇಯರಲ್ಲಿ ಲಾಸ್ಟ್ 2 ಡಿಜಿಟ್ ಮಾತ್ರ ನಾವು ಕನ್ಸಿಡರ್ ಮಾಡ್ತೀವಿ. ಆ ಲಾಸ್ಟ್ 2 ಡಿಜಿಟ್ನ 4ರಿಂದ ಭಾಗ ಮಾಡ್ತೀವಿ, ಲೀಪ್ ಇಯರ್ ಕೋಡ್ ಅಂತ, ಸರಿನಾ? 4ರಿಂದ ಭಾಗ ಮಾಡಿದಾಗ ಭಾಗಲಬ್ಧ ಯಾವುದಿದೆ ಅದನ್ನ ಇಲ್ಲಿ ಕಂಡುಹಿಡಿತೀವಿ. ಎಷ್ಟು ಅಂದರೆ
ಇದು ಭಾಗಲಬ್ಧ. ಕೋಶೆಂಟ್ನ ನಾವು ಇಲ್ಲಿ ಕನ್ಸಿಡರ್ ಮಾಡಬೇಕು. ಕೋಶೆಂಟ್ನ ಬರ್ಕೋತೀವಿ. ನೆಕ್ಸ್ಟ್ ಸೆಂಚುರಿ ಕೋಡ್ 2700ರಲ್ಲಿ ಯಾವ ಸೆಂಚುರಿ ಕೋಡ್ ಬರುತ್ತೆ ಅದನ್ನ ಕನ್ಸಿಡರ್ ಮಾಡ್ತೀವಿ. ಸರಿನಾ? ಟೋಟಲ್ 5 ಸ್ಟೆಪ್ ಅಲ್ವಾ? 5 ಸ್ಟೆಪ್ನ ಟೋಟಲ್ ಮಾಡಿದಾಗ ಟೋಟಲ್ ಡೇಸ್ ಸಿಗುತ್ತೆ. ಈ ಟೋಟಲ್ ಡೇಸಲ್ಲಿ ನಮಗೆ ಎಷ್ಟು ಆಡ್ ಡೇಸ್ ಇದೆ ಅನ್ನೋದು ನೋಡೋಣ. ಆಡ್ ಡೇಸ್ 3 ಅಂದರೆ ಈ ಆಡ್ ಡೇಸ್ದು ಕೋಡು ನಮ್ಗೆ ಗೊತ್ತೇ ಇದೆ. ಆ ಕೋಡ್ 3 ಅಂತ ಬಂದರೆ ಇಲ್ಲಿ 3ನೇದು ಬುಧವಾರ ಬಂತು. ಸೊ ಆನ್ಸರ್ ಬುಧವಾರ. ಅರ್ಥ ಆಯ್ತಲ್ಲ? ಇನ್ನೊಂದು ಪ್ರಶ್ನೆ ಮಾಡ್ತೀನಿ, ಅದೇ ಥರ ಈಸಿಯಾಗಿ ನಿಮಗೆ ಅರ್ಥ ಆಗುತ್ತೆ. ಫಾರ್ ಎಕ್ಸಾಂಪಲ್ ಇವತ್ತು ಡೇಟ್ ನೋಡೋಣ. ಸರಿ, ಇವತ್ತೆಷ್ಟು ಡೇಟು? 26 ಡಿಸೆಂಬರ್ 2025. ಇವತ್ತು ಯಾವ ದಿನ ಬೀಳುತ್ತೆ ಅಂತ ನೋಡೋಣ. ಫಸ್ಟ್ ನಾವೇನು ಮಾಡ್ತೀವಿ, 5 ಸ್ಟೆಪ್ಸ್ ಇರುತ್ತೆ. 5 ಸ್ಟೆಪ್ಪಲ್ಲಿ ಮೊದಲನೇ ಸ್ಟೆಪ್ ಡೇಟ್ 26. ಡಿಸೆಂಬರ್ ಮಂತ್ ಕೋಡು ಏನು ಬರುತ್ತೆ? ಡಿಸೆಂಬರು 033, ಲಾಸ್ಟಿಂದ 035 ಅಂತ ಹೇಳಿದೆ ಅಲ್ವಾ? ಸೊ ಡಿಸೆಂಬರ್ಗೆ ಯಾವುದು? 5 ಅಲ್ವಾ? 05 2 ನೆಕ್ಸ್ಟು ಇಯರ್ ಲಾಸ್ಟಿಂದ 2ನೇದು. ಸರಿನಾ? ಲೆಫ್ಟ್ ಸೈಡಿಂದ 2 ಡಿಜಿಟ್ ನಾವು ತಗೋತೀವಿ. ಯಾವುದು? 25. ಆ 25ನ 4ರಿಂದ ಭಾಗ ಮಾಡ್ತೀವಿ. ಸರಿ, 4 24, 1 ಕೋಶೆಂಟ್ ಏನಿದೆ? 6. ಸೊ 6 ತಗೊಂಡು ಲೀಪ್ ಇಯರ್ ಕೋಡ್. ನೆಕ್ಸ್ಟು 1 ಆಯಿತು, 2 ಆಯಿತು, 3 ಆಯಿತು, 4. 5ನೇ ಸ್ಟೆಪ್ ಏನಿದೆ? 5ನೇ ಸ್ಟೆಪ್ ಅಂದರೆ 2025. ಇದರ ಸೆಂಚುರಿ ಕೋಡ್. ಸರಿನಾ? ಇಯರ್ ಕೋಡ್ 2025 ಯಾವುದ್ರಲ್ಲಿ ಬರುತ್ತೆ? 2000ರಿಂದ 2099 ತನಕ ಅಲ್ವಾ? ಅವಾಗ ಬಂತು. ಸೆಂಚುರಿ ಕೋಡ್ ಎಷ್ಟು? 6 ಅಲ್ವಾ? ಸೊ 6ನ ಕನ್ಸಿಡರ್ ಮಾಡೋದು. ಟೋಟಲ್ ಎಲ್ಲ ಏನು ಮಾಡ್ತೀವಿ? ಅಡಿಷನ್ ಮಾಡ್ತೀವಿ. ಸರಿನಾ? 26 ನಿಮ್ಗೆ ಗೊತ್ತಾಗಲಿಲ್ಲ ಅಂದರೆ ನೋಡಿ, 6 5 11, 11 5 16, 16 6 22, 22 6 28, 8 2 2 2 4, 4 2 6 68. ಗೊತ್ತಾಯ್ತಲ್ವಾ? ಈ 68ನ ನಾವೇನು ಮಾಡ್ತೀವಿ? 7ರಿಂದ ಭಾಗಿಸ್ತೀವಿ. 8 56, 8 8 64, 7 9 63. ಸೊ 7 9 63 ಅಂದರೆ 5 ಮಿಕ್ಕತ್ತು. ಅರ್ಥ ಆಯ್ತಲ್ವಾ? ಸೊ ಈ 5 ಏನು ಕೋಡ್ ಆಗಿರುತ್ತೆ? ಡೇ ಕೋಡು. ಡೇ ಯಾವ್ದು ಬರುತ್ತೆ? ಸಂಡೇ, ಮಂಡೇ, ಟ್ಯೂಸ್ಡೇ, ವೆಡ್ನೆಸ್ಡೇ, ಥರ್ಸ್ಡೇ, ಫ್ರೈಡೇ, ಸ್ಯಾಟರ್ಡೇ. 0 1 2 3 4 5 6. ನಮ್ಗೆ ಎಷ್ಟು ಬಂದಿದೆ ಕೋಡು? 5 ಅಲ್ವಾ? ಸೊ 5 ಅಂದರೆ ಯಾವುದು? ಶುಕ್ರವಾರ. ಇವತ್ತು ಯಾವ ದಿನ ಅಂದರೆ ಶುಕ್ರವಾರ, ಫ್ರೈಡೇ. ಗೊತ್ತಾಯ್ತಲ್ವಾ? ಟೋಟಲು 5 ಸ್ಟೆಪ್ಸ್ ಇರುತ್ತೆ. 5 ಸ್ಟೆಪ್ಪಲ್ಲಿ ಡೇಟ್ 1 ಸ್ಟೆಪ್ಪು, ಮಂತ್ ಕೋಡ್ 2 ಸ್ಟೆಪ್ಪು, ಇಯರಲ್ಲಿ ಲಾಸ್ಟ್ 2 ಡಿಜಿಟ್ಟು ಅದು 3 ಸ್ಟೆಪ್ಪು. ಸರಿನಾ? 4ನೇ ಸ್ಟೆಪ್ ಏನು ಮಾಡ್ತೀವಿ ಅಂದರೆ ಲಾಸ್ಟ್ 2 ಡಿಜಿಟ್ನ 4ರಿಂದ ಭಾಗ ಮಾಡ್ತೀವಿ. ಲೀಪ್ ಇಯರ್ ಕೋಡ್ ಅಂತ ಭಾಗ ಮಾಡಿದಾಗ ಕೋಶೆಂಟಲ್ಲಿ ಏನು ಬರುತ್ತೆ? ಭಾಗಲಬ್ಧ. ಅದನ್ನ ಇಲ್ಲಿ ಕನ್ಸಿಡರ್ ಮಾಡ್ತೀವಿ. ನೆಕ್ಸ್ಟ್ ಸ್ಟೆಪ್, ಲಾಸ್ಟ್ ಸ್ಟೆಪ್ ಏನು ಅಂತ ಹೇಳಿದ್ರೆ ಸೆಂಚುರಿ ಕೋಡ್ 2025. ಇಯರ್ ಕೋಡ್ ಏನಿದೆ ಅದನ್ನೇ ಲಾಸ್ಟಲ್ಲಿ ಕನ್ಸಿಡರ್ ಮಾಡಿ ಟೋಟಲ್ ಎಲ್ಲನೂ ಕೂಡ ಕೂಡ್ತೀವಿ. ಕೂಡ್ಬಿಟ್ಟು ಏನು ಮಾಡ್ತೀವಿ ಅಂದರೆ 7ರಿಂದ ಅದನ್ನ ಭಾಗಿಸ್ತೀವಿ. ಭಾಗಿಸಿದಾಗ ಉಳಿಯುವಂಥ ಶೇಷ ಅದನ್ನೇನಂತೀವಿ ಅಂದರೆ ಡೇಟ್ ಕೋಡ್. ಅಂದರೆ ಯಾವ ದಿನ ಇದೆ ಆ ದಿನದ ಕೋಡ್ ಆಗಿರುತ್ತೆ. 5 ಅಂದರೆ ಯಾವ ದಿನದ ಕೋಡ್ ಬರುತ್ತೆ? ಫ್ರೈಡೇ. ಅಕಸ್ಮಾತ್ 0 ಬತ್ತು ಅಂದರೆ ಸಂಡೇ, 6 ಬತ್ತು ಅಂದರೆ ಸ್ಯಾಟರ್ಡೆ. ಅರ್ಥ ಆಯ್ತಲ್ವಾ? ಇನ್ನೊಂದು ಪ್ರಶ್ನೆ ನೋಡೋಣ ಬನ್ನಿ. ಸೇಮ್. ನೋಡಿ ಸ್ನೇಹಿತರೆ, 13th July 1986 ಯಾವ ದಿನ ಬೀಳುತ್ತೆ ಅಂತ. ಫಸ್ಟ್ 5 ಸ್ಟೆಪ್ಸು ಯಾವ್ದ್ಯಾವುದು? ಡೇಟ್ 30 ಜುಲೈ. ಜುಲೈ ಕೋಡ್ ಏನು? 6 ಅಲ್ವಾ? 6. ನೆಕ್ಸ್ಟ್ 86, ಸೇಮ್ ಆ್ಯಸ್ ಇಟ್ ಈಸ್. 86ನ ಡಿವೈಡೆಡ್ ಬೈ 4 ಮಾಡಿದಾಗ ಕೋಶೆಂಟ್ ಎಷ್ಟು ಬರುತ್ತೆ? 4ರಿಂದ 4 2 8 0 6 4 1. ಸೊ ಕೋಶೆಂಟ್ ಎಷ್ಟು? 21. 4 ಆಯಿತು. ನೆಕ್ಸ್ಟ್ ಕೋಡ್ ಎಷ್ಟು? 0 ಅಲ್ವಾ? 1986 ಅಂದರೆ 0 ತಾನೆ ಕೋಡು, ಈ ಸೆಂಚುರಿ ಕೋಡು. 6 6 6 12 12 1 13 3 ದಶಕ 1 3 1 4 8 4 12 12 2 14. ಸೊ 143. ಈ 143ನ
7ರಿಂದ ಭಾಗಿಸಿ, ಶೇಷ ರಿಮೈಂಡರ್ ಎಷ್ಟು ಬರುತ್ತೆ? 7 20 140 3 ಬಂತು. ಸೊ 3 ಅಂದರೆ ಯಾವುದು? ಸಂಡೇ, ಮಂಡೇ, ಟ್ಯೂಸ್ಡೇ, ವೆಡ್ನೆಸ್ಡೇ. 0 1 2 3. ಸೊ ಆನ್ಸರ್ ಇಸ್ ವೆಡ್ನೆಸ್ಡೇ, ಬುಧವಾರ. ವೆಡ್ನೆಸ್ಡೇ ಅಲ್ವಾ? ಸೇಮ್ ನಿಮ್ಮದೇ ರೀತಿಯಾದಂಥ ನಿಮ್ಮದು, ನಿಮ್ಮ ಫ್ರೆಂಡ್ದು, ನಿಮ್ಮ ಅಪ್ಪ ಅಮ್ಮಂದು ಡೇಟ್ ಆಫ್ ಬರ್ತ್ ಗೊತ್ತಿದ್ದು, ಮಂತು ಡೇ ಯಾವುದು ಅಂತ ಗೊತ್ತಿಲ್ಲ ಅಂದರೆ ಸೇಮ್ ಇದೇ ಟೈಪಲ್ಲಿ ಮಾಡಿ ಅವ್ರು ಯಾವ ದಿನ ಹುಟ್ಟಿದ್ದಾರೆ ಅಂತ ಗೊತ್ತಾಗುತ್ತೆ. ಈಗ ಇನ್ನೊಂದು ಟೈಪ್ ಕ್ವಶನ್ನ ನೋಡೋಣ. ವಿಚ್ ಆಫ್ ದ ಫಾಲೋಯಿಂಗ್ ಕ್ಯಾಲೆಂಡರ್ ವಿಲ್ ಬಿ ಸೇಮ್ ಆಸ್ ದ ಕ್ಯಾಲೆಂಡರ್ ಫಾರ್ ದ ಇಯರ್ 2003? 2003ನೇ ಇಸ್ವಿ ಸೇಮ್ ಅದೇ ರೀತಿ ನೆಕ್ಸ್ಟ್ ಯಾವ ಇಸ್ವಿಲಿ ಅಂದರೆ ಯಾವ ಕ್ಯಾಲೆಂಡರಲ್ಲಿ ಸೇಮ್ ಅದೇ ರೀತಿ ಬರುತ್ತೆ ಅಂತ ಕೇಳ್ತಾರೆ. 2003 ಬಿಟ್ಟರೆ ನೆಕ್ಸ್ಟ್ ಇನ್ಯಾವ ಕ್ಯಾಲೆಂಡರ್ಲಿ, ಇನ್ಯಾವ ವರ್ಷದಲ್ಲಿ ಸೇಮ್ 2003 ಥರನೇ ಅದೇ ಡೇಟು, ಅದೇ ಮಂತ್, ಅದೇ ಥರ ಯಾವ ಡೇಟಲ್ಲಿ ಬರುತ್ತೆ ಅಂತ ಕೇಳಿದರೆ 2013, 2014, 2015, 2016 ಅಂತ ಕೇಳಿದಾಗ ನಾವು ಯಾವ ಥರ ಮಾಡೋದು ಅಂದರೆ ನೋಡಿ, ಇಲ್ಲಿ ರಿಮೈಂಡರ್ನ ನೆನ್ಪಿಟ್ಕೋಬೇಕಾಗುತ್ತೆ. 2003ನ 4ರಿಂದ ಭಾಗ ಮಾಡಿದಾಗ ರಿಮೈಂಡರ್ ಶೇಷ ಯಾವ್ದು ಬರುತ್ತೆ ಅಂತ 4ರಿಂದ ಭಾಗ ಮಾಡಿದಾಗ ಶೇಷಗಳು ಯಾವ್ಯಾವ ಬರ್ಬೋದು ಅಂದರೆ 0 ಬಂತು, ಫಸ್ಟ್ 1 ಬರುತ್ತೆ ಅಂತ ಅಂದ್ಕೊಳ್ಳೋಣ. ಶೇಷ ಏನಾದರೂ 1 ಬಂತು ಅಂದರೆ ನಾವು ಅವಾಗ ಏನು ಮಾಡ್ತೀವಿ ಅಂದರೆ +6 ಇಯರ್ಸ್ನ ಆ್ಯಡ್ ಮಾಡ್ತೀವಿ. 6 ವರ್ಷನ ಕೊಟ್ಟಿರುವಂತಹ ವರ್ಷಕ್ಕೆ ಆ್ಯಡ್ ಮಾಡ್ತೀವಿ, ಸರಿನಾ? ಅಕಸ್ಮಾತ್ ರಿಮೈಂಡರ್ 2 ಬಂತು, ಸರಿ, 2 ಬಂದಾಗ 11 ವರ್ಷನ ಆ್ಯಡ್ ಮಾಡ್ತೀವಿ, +11 ಇಯರ್, ಸರಿನಾ? ನೆಕ್ಸ್ಟ್ ರಿಮೈಂಡರ್ 3 ಬಂತು ಅಂದಾಗಲೂ ಕೂಡ 11 ವರ್ಷನ ನಾವು ಕೊಟ್ಟಿರುವಂಥ ವರ್ಷಕ್ಕೆ ಆ್ಯಡ್ ಮಾಡ್ತೀವಿ. ರಿಮೈಂಡರ್ 0 ಬಂದಾಗ +28 ಇಯರ್ಸ್, 28 ವರ್ಷನ ಕೊಟ್ಟಿರುವಂತಹ ವರ್ಷಕ್ಕೆ ಕೂಡಿಸ್ತೀವಿ ಗಾಯ್ಸ್. ನೋಡಿ ಇಲ್ಲೇನು ಪ್ರಶ್ನೆ ಕೇಳಿದ್ದಾರೆ, 2003 ನೆಕ್ಸ್ಟು 2003 ಬಿಟ್ಟರೆ ನೆಕ್ಸ್ಟ್ ಯಾವಾಗ ಸೇಮ್ ಆ್ಯಸ್ ಇಟ್ ಈಸ್ 2003 ಥರನೇ ಕ್ಯಾಲೆಂಡರ್ ಬರುತ್ತೆ ಅಂದರೆ 2003 ನಾವು 4ರಿಂದ ಭಾಗ ಮಾಡಿದಾಗ ನಮಗೆ ಶೇಷ ಎಷ್ಟು ಉಳಿತದೆ? 0 ಅಲ್ವಾ? ಶೇಷ ಎಷ್ಟು ಬಂತು? 0 ಅಲ್ಲ, 3. ನೋಡಿ 4 5 20 ಅಂದರೆ 504 2000 ಅಲ್ವಾ? ಸೊ 3 ಉಳಿತು ಅಲ್ವಾ ರಿಮೈಂಡರ್ 3 ಬಂತು ಅಂದರೆ ಏನು ಮಾಡ್ತೀವಿ ನಾವು? 11 ವರ್ಷ ಆ್ಯಡ್ ಮಾಡ್ತೀವಿ. ಸೊ 2003ಕ್ಕೆ 11 ವರ್ಷ ಆ್ಯಡ್ ಮಾಡಿ ಎಷ್ಟು ಬಂತು? 2014ನೇ ವರ್ಷ. ಸೊ ಬಿ ಇಸ್ ದ ರೈಟ್ ಆನ್ಸರ್. 2003 ಕ್ಯಾಲೆಂಡರ್ ಯಾವ ಥರ ಇದೆ ಸೇಮ್ ಅದೇ ಥರ 2014 ಕೂಡ ಇರುತ್ತೆ. ಅಕಸ್ಮಾತ್ ಈಗ ಇನ್ನೊಂದು ಎಕ್ಸಾಂಪಲ್ ತಗೋತೀನಿ ನೋಡಿ. ಇಲ್ಲಿ 2003 ಅಂತ ಕೇಳಿದ್ದಾರೆ ಅಲ್ವಾ? ಸೊ ಫಾರ್ ಎಕ್ಸಾಂಪಲ್ 2010 ಅಂತ ಕೇಳಿದ್ರು. 2010 ಕ್ಯಾಲೆಂಡ್ರು ಯಾವ ಥರ ಇದೆ ಸೇಮ್ ಅದೇ ರೀತಿ ಮುಂದಕ್ಕೆ ಇನ್ಯಾವ ಕ್ಯಾಲೆಂಡ್ರು ಬರುತ್ತೆ, ಯಾವ ಇಸ್ವಿದು ಅಂತ ಕೇಳ್ತಾರೆ. 10 ಅಂತ ಕೇಳಿದ್ದಾರೆ. 2010ನ 4ರಿಂದ ಭಾಗ ಮಾಡಿ ಎಷ್ಟಾಗುತ್ತೆ? 4 5 20 10, ನೆಕ್ಸ್ಟ್ 4 4 2 8, ಎಷ್ಟು ಉಳ್ಕೊತು? 2 ಉಳ್ಕೊತಲ್ವಾ? ರಿಮೈಂಡರ್ ಜ್ಞಾಪಕ ಇಟ್ಕೊಳ್ಳಿ. 1 2 3 0. 1 ಇದ್ದಾಗ +6 ಇಯರ್ಸ್, 2 ಇದ್ದಾಗ +11 ಇಯರ್ಸ್, 3 ಇದ್ದಾಗ +11 ಇಯರ್, 0 ಇದ್ದಾಗ +28 ಇಯರ್, ಸರಿನಾ? ಇಲ್ಲಿ ಎಷ್ಟು ರಿಮೈಂಡರು? 2 ಅಲ್ವಾ? 2 ಅಂದರೆ ಎಷ್ಟು? 11 ವರ್ಷ. ಸೊ 2010ಕ್ಕೆ 11 ವರ್ಷ ಸೇರಿಸಿ ಎಷ್ಟಾಗುತ್ತೆ? 2021 ಅಲ್ವಾ? 2021 ತಾನೆ 11 ವರ್ಷ ಸೇರಿಸಿದ್ರೆ. ಸೊ 2010ನೇ ಇಸ್ವಿ ಯಾವ ಥರ ಸೇಮ್ ಇತ್ತೋ 2021 ಕೂಡ ಸೇಮ್ ಇರುತ್ತೆ. ಇನ್ನೊಂದು ಎಕ್ಸಾಂಪಲ್ ತಗೋತೀನಿ.
1998 1988 ಇದ್ಬಿಟ್ರೆ ಇನ್ಯಾವ ವರ್ಷ 1988 ಕ್ಯಾಲೆಂಡರ್ ಏನಿತ್ತು ಅದೇ ರೀತಿ ಇರುತ್ತೆ ಅಂತ. ಸೊ 1998 ಇದ್ದಾಗ 4ರಿಂದ ಭಾಗ ಮಾಡಿ. 4ರಿಂದ ನೀವು ಭಾಗ ಮಾಡಬೇಕಾದ್ರೆ ಪೂರ್ತಿ ಭಾಗ ಮಾಡೋ ಅವಶ್ಯಕತೆ ಇಲ್ಲ, ಲಾಸ್ಟ್ 2 ಡಿಜಿಟ್ ಮಾತ್ರ ಭಾಗ ಮಾಡಿದ್ರೆ ಸಾಕು, ಸರಿನಾ? ಟೈಮ್ ಎಲ್ಲ ವೇಸ್ಟ್ ಆಗುತ್ತೆ. ಅದಕ್ಕೋಸ್ಕರ 98 4ರಿಂದ ಭಾಗ ಮಾಡಿದ್ರೆ 4 1 4 4 2 8 2ರಿಂದ ಭಾಗ ಆಗುತ್ತೆ. 4 2 8 1 8 ಆಯಿತು. 4 4 16 ಎಷ್ಟು ಶೇಷ? 2 ಅಲ್ವಾ? 2 ಉಳಿತು ಅಂದರೆ ಎಷ್ಟು ವರ್ಷ ಆ್ಯಡ್ ಮಾಡಬೇಕು? 11 ವರ್ಷ. ಸೊ ಈ 1998ಗೆ 11 ವರ್ಷ ಆ್ಯಡ್ ಮಾಡಿದ್ರೆ 2009 ಇಸ್ವಿ. 1998 ವರ್ಷ ಬಿಟ್ಟರೆ ಸೇಮ್ ಕ್ಯಾಲೆಂಡರ್ ಬರೋದು ಯಾವಾಗ? 2009 ಇಸ್ವಿಗೆ ಬರುತ್ತೆ. ಅರ್ಥ ಆಯ್ತಲ್ವಾ ಗೈಸ್? ಈ ಥರ ಪ್ರಶ್ನೆಗಳು ಕೂಡ ಕೇಳಿರೋ ಎಕ್ಸಾಂಪಲ್ಗಳಿವೆ, ಅದಕ್ಕೋಸ್ಕರ ಇದು ಕೂಡ ಇಂಪಾರ್ಟೆಂಟು. ನಾವೇನು ಅಂದರೆ ಇಲ್ಲಿ ರಿಮೈಂಡರ್ ಜ್ಞಾಪಕ ಇಟ್ಕೋಬೇಕು. ರಿಮೈಂಡರ್ 1 2 3 0 ನಾವು 4ರಿಂದ ಭಾಗ ಮಾಡಿದಾಗ ರಿಮೈಂಡರ್ ಬರೋ ಅಂಥ ನಂಬರ್ಗಳು ಯಾವುದು? 1 ಬರುತ್ತೆ, 2 ಬರುತ್ತೆ, 3 ಬರುತ್ತೆ, ಇಲ್ಲ 0 ಬರುತ್ತೆ ಅಲ್ವಾ? ಅಕ್ಕಸ್ ಎಕ್ಸಾಮಲ್ಲಿ 2035 ಕೊಟ್ಟರು ಅಂತ ಅಂದ್ಕೊಳ್ಳೋಣ, ಸರಿನಾ? 2035 ಅಂದರೆ 35ನ 4ರಿಂದ ಭಾಗ ಮಾಡಿ. 4 8 32, 5ರಲ್ಲಿ 2 ಹೋದರೆ 3, ರಿಮೈಂಡರ್ 3 ಬಂದರೆ ಏನು ಮಾಡಬೇಕು ನಾವು? ಇದು 6 + 11 + 11 + 28 ಇಯರ್ಸ್. ಸೊ 3 ಬಂತು ಅಂದರೆ 11 ವರ್ಷನ ನಾವು ಅದಕ್ಕೆ ಆ್ಯಡ್ ಮಾಡ್ತೀವಲ್ವಾ? ಸೊ 2035ನೇ ಇಸ್ವಿಗೆ 11 ವರ್ಷ ಸೇರಿಸಿದ್ರೆ 2046ನೇ ಇಸ್ವಿ, 46ನೇ ವರ್ಷ ಏನು ಬರುತ್ತೆ? ಸೇಮ್ ಆ್ಯಸ್ ಇಟ್ ಈಸ್ 2035ರಲ್ಲಿ ಯಾವ ಥರ ಕ್ಯಾಲೆಂಡರ್ ಇಟ್ಟು ಅದೇ ಥರ ಕ್ಯಾಲೆಂಡ್ರು ಬರುತ್ತೆ ಗೈಸ್. ಹಾಂ, ಇನ್ನೊಂದು ಎಕ್ಸಾಂಪಲ್ ತಗೊಳ್ಳೋಣ. ಫಾರ್ ಎಕ್ಸಾಂಪಲ್ 1857 ಏನು ವಿಶೇಷ? ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ನಡೆದಿದ್ದಲ್ವಾ? ಸೊ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ನಡೆದಿ 1857ರಲ್ಲಿ. 1857 ಸೇಮ್ ಆ್ಯಸ್ ಇಟ್ ಈಸ್ ಅದೇ ಕ್ಯಾಲೆಂಡ್ರು ಇನ್ನು ಯಾವಾಗ ಬರುತ್ತೆ ಅಂತ ನಾವೇನು ಮಾಡ್ತೀವಿ? ಲಾಸ್ಟ್ 2 ಡಿಜಿಟ್ ತೊಗೋತೀವಿ. 4ರಿಂದ ಲಾಸ್ಟ್ 2 ಡಿಜಿಟ್ನ ಭಾಗಾಕಾರ ಮಾಡ್ತೀವಿ. 4ರಿಂದ ಅಂದರೆ 14 4 56, 1 ಮಿಕ್ಕೊಳ್ತು, ಸರಿನಾ? 1 ಮಿಕ್ಕೋತು ಅಂದರೆ ರಿಮೈಂಡರ್ ಏನು? 6 ಅಲ್ವಾ? ಸೊ ಅದಕ್ಕೆ 6 ಇಯರ್ಸ್ನ ಆ್ಯಡ್ ಮಾಡ್ತೀವಿ. ಅರ್ಥ ಆಯ್ತಲ್ವಾ? 6 ಇಯರ್ಸ್ ರಿಮೈಂಡರು 1 2 3 0, 6 ಇಯರ್ಸ್ 11 ಇಯರ್ಸ್ 28 ಇಯರ್ಸ್ ಅಲ್ವಾ ಗೈಸ್? ಸೊ 1857ಕ್ಕೆ 6 ವರ್ಷ 6 ಇಯರ್ಸ್ನ ನಾವು ಸೇರಿಸಿದ್ರೆ 1863ನೇ ಇಸ್ವಿ, ಸರಿನಾ? 1863. ಹಾಂ, 1857 ಅದಕ್ಕೆ 6 ವರ್ಷ ಸೇರಿಸ್ತೀವಿ ಅಂದರೆ 1863. 1863ದು ವಿಶೇಷ ಏನಿದೆ ಗೊತ್ತಾ? 1863 ಸ್ವಾಮಿ ವಿವೇಕಾನಂದ ಹುಟ್ಟಿದಂತಹ ಇಯರ್. ಅವ್ರು ಎಷ್ಟನೇ ಇಸ್ವಿಲಿ ಹುಡ್ತಾರೆ? ಜನವರಿ 12, 1863 ಅಲ್ವಾ? ಜನವರಿ 12 ನಾವು ಏನಂತ ಸೆಲೆಬ್ರೇಟ್ ಮಾಡ್ತೀವಿ? ಯೂತ್ ಡೇ, ನ್ಯಾಷನಲ್ ಯೂತ್ ಡೇ ಅಲ್ವಾ? ನ್ಯಾಷನಲ್ ಯೂತ್ ಡೇ, ಯುವಕರ ದಿನ. ಯಾವುದು? ಜನವರಿ 12 ಅವ್ರು ಹುಟ್ಟಿರುವಂತಹ ದಿನ ಸ್ವಾಮಿ ವಿವೇಕಾನಂದರು. ಎಷ್ಟನೇ ಇಸ್ವಿಲಿ ಹುಡ್ತಾರೆ ಅಂದರೆ 1863ನೇ ಇಸ್ವಿಲಿ. ಓಕೆನಾ ಗೈಸ್? ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಈ ಕ್ಲಾಸ್ ನಿಮಗೆ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಈ ಕ್ಲಾಸ್ ನಿಮ್ಗೆ ಅರ್ಥ ಆಗಿದೆ ಅಂದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಗೆ ಯಾವುದೇ ರೀತಿಯಾದಂತಹ ಡೌಟ್ ಇತ್ತು ಅಂದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಾವು ಎಷ್ಟಾಗುತ್ತೋ ಅಷ್ಟು ಸಾಲ್ವ್ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್.